ಹಾಯ್ ಹಲೋ. ಸೊ ಇಂದು ಲ್ಯಾಂಡ್ ಸರ್ವೆ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಹೊಸ ಪುಸ್ತಕ ನಿಮ್ಮ ಮುಂದೆ ಬಂದಿದೆ. ಈ ಪುಸ್ತಕವನ್ನು ಬರೆದಂಥವರು ಅಶ್ವಮೇಧ IAS ಸಂಸ್ಥೆ ಸಂಸ್ಥಾಪಕರು ಮತ್ತು ಮೆಂಟಲ್ ಅಬಿಲಿಟಿ ಎಕನಾಮಿಕ್ಸ್ಗೆ ಸಂಬಂಧಪಟ್ಟ ಹಾಗೆ ಅನೇಕ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಪಾಠವನ್ನು ಮಾಡಿದಂಥವರು ಶ್ರೀ ಸುದರ್ಶನ್ ಅವರು ನಮ್ಮ ಜೊತೆ ಇದ್ದಾರೆ. ಈ ಪುಸ್ತಕ ಪೇಪರ್ 2ಗೆ ಸಂಬಂಧಪಟ್ಟಿರುತ್ತೆ. ಈ ಪುಸ್ತಕದ ವೈಶಿಷ್ಟ್ಯತೆ, ಯಾಕೆ ಓದಬೇಕು ಮೊದಲಾದ ವಿಚಾರಗಳನ್ನು ಬರೆದಂತಹ ಲೇಖಕರ ಬಾಯಿಂದನೇ ತಿಳಿದುಕೊಳ್ಳೋಣ. ಥ್ಯಾಂಕ್ ಯು ಸರ್, ಆ್ಯಂಡ್ ಐ ಥ್ಯಾಂಕ್ ಶಾಂತಪ್ಪ ಸರ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್. ಸೊ ಮೊದಲನೇದಾಗಿ ಸರ್ ಸ್ಪೆಸಿಫಿಕ್ ಪೇಪರಲ್ಲಿ 100% ಆಫ್ ದಿ ಸಿಲೆಬಸ್ ಏನಿದೆ, 40% ಮ್ಯಾಥಮೆಟಿಕ್ಸ್ ಇದೆ ಸರ್, 10% ಫಿಸಿಕ್ಸ್ ಇದೆ, 10% ಜಾಗ್ರಫಿ ಇದೆ. ಮ್ಯಾಥ್ಸ್ಗೆ ಬುಕ್ ಏನಾಗುತ್ತೆ ಅಂತ ಹೇಳಿದ್ರೆ ಬರೀ ಬುಕ್ ಓದೋದ್ರಿಂದ ಅರ್ಥ ಮಾಡ್ಕೊಳ್ಳುವಂಥ ಕೆಪಬಿಲಿಟಿ ಸ್ಟೂಡೆಂಟ್ಸಿಗೆ ಸ್ವಲ್ಪ ಕಮ್ಮಿ ಆಗುತ್ತೆ. ಅಂದರೆ ಯಾರಾದರೂ ಒಬ್ಬರು ಟೀಚ್ ಮಾಡಲೇಬೇಕು ಸರ್ ಮ್ಯಾಥ್ಸು. ಸೊ ಇನ್ನು 40% ಯಾವುದು 20% ಮಾಡರ್ನ್ ಮೆಥಡ್ಸ್ ಆಫ್ ದಿ ಸರ್ವೇಯಿಂಗ್, 20% ಕಂಪ್ಯೂಟರ್ ಅಪ್ಲಿಕೇಶನ್ಸು. ಇದಕ್ಕೆ ಸ್ವಲ್ಪ ಸಿಲೆಬಸ್ ಲ್ಯಾಕಿನ ಅಂತ ಅನ್ನಿಸ್ತು ಅಂತ ಹೇಳಿದಾಗ ನಮ್ಮ ಟೀಮು ಆ್ಯಂಡ್ ನಿಮ್ಮ ಎಲ್ಲರ ಸಹಕಾರದಿಂದ ಒಂದು 15 days ವರ್ಕ್ ಮಾಡಿ ವಿ ಹ್ಯಾವ್ ಡಿಸೈನ್ ದಿಸ್ ಬುಕ್ ವೆರಿ ವೆಲ್ ಸರ್. ಸೊ ಎಲ್ಲ ಬುಕ್ ಹೌಸಲ್ಲೂ ಅವೈಲೇಬಲ್ ಇದೆ, ದೇ ಕ್ಯಾನ್ ನೋಡ್ಬೋದು. ಇಲ್ಲಿ USB ಮೇಯ್ನ್ ಇದ್ರ ಓದೋದ್ರಿಂದ ಏನು ಅಡ್ವಾಂಟೇಜು ಅಂತ ಹೇಳಿದ್ರೆ, ಒಂದು ಈಗ ಮಾಡರ್ನ್ ಮೆಥಡ್ಸ್ ಆಫ್ ಸರ್ವೇಯಿಂಗ್ ಬಂದ್ವಿ ಅಂತ ಹೇಳಿದ್ರೆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಸಿಗ್ತವೆ ಸರ್, ಯಾವುದ್ರದ್ದು ಅದರ್ ಸ್ಟೇಟ್ ಸರ್ವಿಸ್ ಎಕ್ಸಾಮ್ಸ್ದು. ಬಟ್ ಕಂಪ್ಯೂಟರ್ ಅಪ್ಲಿಕೇಶನ್ಸಿಗೆ ಬಂದ್ವಿ ಅಂತ ಹೇಳಿದ್ರೆ ಯಾವುದೇ ಒಂದು ಇನ್ಸ್ಟಿಟ್ಯೂಷನ್ ಅಂದರೆ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ನು ಎಕ್ಸಾಮನ್ನು ಮಾಡಿರೋದು ತುಂಬ ಕಡಿಮೆ. ಸೊ ಹಾಗಾಗಿ ಸ್ವಲ್ಪ ಲಾಸ್ಟಲ್ಲಿ ಪುಟ್ MCQs ಅಂದರೆ ಒಂದು ಥಿಯರಿ ಆದ ನಂತರ ಈಚ್ ಚಾಪ್ಟರ್ ಆದಮೇಲೆ MCQ ಹಾಕ್ಸಿನಿ, ಪ್ರಾಬಬಲ್ MCQs ಯಾವ ರೀತಿ ಬರ್ಬೋದಂತ ಒಂದು ಅಡ್ವಾಂಟೇಜು. ಎರಡನೇ ಅಡ್ವಾಂಟೇಜ್ ಇಲ್ಲೊಂದು 18 ಥೀಮ್ಸ್ನ ಐಡೆಂಟಿಫೈ ಮಾಡಿದ್ದೀನಿ ಸರ್. ಸೇ ಫಾರ್ ಎಕ್ಸಾಂಪಲ್, ಕ್ಯಾನ್ ಯು ರೈಟ್ ಆಲ್ 7 stages ಆಫ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಇನ್ ದಿ ಕರೆಕ್ಟ್ ಆರ್ಡರ್. ಅಂದರೆ ನಿಮಗೆ MCQಸಲ್ಲಿ ಏನು ಕೇಳ್ಬೋದು ಅಂದರೆ ಆರ್ಡರ್ ಆಫ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಕೇಳ್ಬೋದು. ಸೊ ಪ್ರಾಬಬಲಿ ನನ್ನ ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲೆ ಡಿಫ್ರೆಂಟ್ ಈ 18 ಥೀಮ್ಸ್ನ ಕರೆಕ್ಟಾಗಿ ರೆಡಿ ಆದರೆ ಅಂದರೆ ಪ್ರಾಬಬಲಿ ಅಟ್ಲೀಸ್ಟ್ 10 questions ರೆಡಿ ಆಗುತ್ತೆ ಸರ್ ನಿಮ್ಮ ಎಕ್ಸಾಮ್ಸಿಗೆ. ದಟ್ಸ್ ಒನ್ ಆ್ಯಡೆಡ್ ಅಡ್ವಾಂಟೇಜ್. ಅದ್ರ ಜೊತೆಗೆ ನಿಮ್ಮ ಮಾಡರ್ನ್ ಮೆಥಡ್ಸ್ ಆಫ್ ಸರ್ವೇಯಿಂಗ್ಗೆ ಸರ್, ಇದು ಗುಜರಾತ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ನಡೆಸಿರುವಂತಹ AE ಎಕ್ಸಾಮಲ್ಲಿ ಬಂದಿರತಕ್ಕಂಥ ಕ್ವೆಶನ್ ಸರ್ ಇದು ಜೊತೆಗೆ SSC ಮಾಡಿರುವಂತಹ JE ಕ್ವೆಶನ್ ಪೇಪರ್ದು, ಅಸಿಸ್ಟೆಂಟ್ ಇಂಜಿನಿಯರ್ KPSC ಕಂಡಕ್ಟ್ ಮಾಡಿರ್ತಕ್ಕಂಥ ಈ ಸರ್ವೇಯಿಂಗ್ ಟಾಪಿಕ್ಸ್ ಮೇಲೆ ಬಂದಿರತಕ್ಕಂಥ PYQs ಇದೆಲ್ಲ ಹಾಕಿಸಿದ್ದೀವಿ ಸರ್. ಸೊ ನಿಮಗೆ ಆಫ್ಟರ್ ರೀಡಿಂಗ್ ದಿ ಚಾಪ್ಟರ್ ಅಂದರೆ ಒಂದು ಚಾಪ್ಟರ್ನ ಮುಗಿಸಿದ ನಂತರ ಈ MCQsನ ಸಾಲ್ವ್ ಮಾಡೋದ್ರಿಂದ ನಿಮ್ಗೊಂದು ಐಡಿಯಾ ಸಿಗುತ್ತೆ ಸರ್. ಓಕೆ, ಸೊ ಈ ಥರ ಬರ್ಬೋದು ಎಕ್ಸಾಮಲ್ಲಿ ಅಂತ. ಸೊ ಪ್ರಾಬಬಲಿ ದಿಸ್ ಮೈಟ್ ಹೆಲ್ಪ್ ದಿ ಆಸ್ಪಿರೆಂಟ್ಸ್ ಅಂತ ಹೇಳಿ ಒಂದು ಚಿಕ್ಕ ಪ್ರಯತ್ನ ಪಟ್ಟಿದ್ದೀವಿ ಸರ್. ಐ ಹೋಪ್ ಇಟ್ ವಿಲ್ ರೀಚ್ ದಿ ಸ್ಟೂಡೆಂಟ್ಸ್ ಆ್ಯಂಡ್ ದಟ್ಸ್ ಇಟ್ ಸರ್. ಸೊ ನೋಡಿ, ಮೋಸ್ಟ್ ಇಂಪಾರ್ಟೆಂಟು, ನಿಮಗೆ ಇಡೀ ಕತ್ತಲ ಕೋಣೆಯಲ್ಲಿ ಬೆಳಕನ್ನು ಏನಾದರೂ ಕೊಡಬೇಕಂತಿದ್ರೆ ದಟ್ ಈಸ್ ಎ PYQs ದಟ್ ವಿಲ್ ಬ್ರಿಂಗ್ ಎ ಐಡಿಯಾ. ಬಿಕಾಸ್ ಅಕಾಡೆಮಿಕ್ಸ್ ಆಲ್ ಓವರ್ ಇಂಡಿಯಾ ಇಸ್ ಎ ಸೇಮ್. ಬಿಕಾಸ್ ನೀವು ಗುಜರಾತ್ ಯೂನಿವರ್ಸಿಟಿಯಲ್ಲೂ ಕಂಪ್ಯೂಟರ್ ಟೀಚಿಂಗ್ ಸೇಮ್ ಮಾಡಬೇಕು, ಕರ್ನಾಟಕ ಯೂನಿವರ್ಸಿಟಿಯಲ್ಲೂ ಟೀಚಿಂಗ್ ಸೇಮ್ ಮಾಡಬೇಕು. ಸೊ ದಟ್ಸ್ ವೈ ಹಿ ಬ್ರಾಟ್ ಫ್ರಮ್ SSC. ಓಕೆ, ತದನಂತರದಲ್ಲಿ ಈ ಛತ್ತೀಸ್ಗಢ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇಂದಲೂ ಕ್ವಶನ್ ತಂದಿದ್ದಾರೆ. ಸಿ, ದೇ ಆರ್ ದಿ ಅಥೆಂಟಿಸಿಟಿ ಆ್ಯಂಡ್ ವಿ ಶುಡ್ ರಿಲೈ ಆನ್ ದೆಮ್, ವಿ ಶುಡ್ ಬಿಲೀವ್ ದೆಮ್ ಆ್ಯಂಡ್ ವಿ ಶುಡ್ ನೋ ದಿ ಡೈರೆಕ್ಷನ್ ಆ್ಯಂಡ್ ಥಿಂಕಿಂಗ್ ಆಫ್ ದಿ ಎಕ್ಸಾಮಿನರ್ ಥ್ರೂ ದೇರ್ ಕ್ವಶನ್ ಪೇಪರ್ ಓನ್ಲಿ. ಸಿ, ಸುಮ್ಮನೆ ನೀವು ಪುಸ್ತಕವನ್ನು ಗ್ರಂಥಗಳನ್ನು ಓದುವಂತಹ ಸಮಯ ಇದು ಅಲ್ಲ, ಓದಲೂಬಾರ್ದು ಕೂಡ. ಸಿ, ಎಕ್ಸಾಮ್ ಈಸ್ ವೆರಿ ನಿಯರಿಂಗ್. ಓಕೆ, ಸೊ ಹೀಗೆ ಮಾಡ್ಕೊತ ಹೋಗಿದ್ದಾರೆ ಇದಲ್ವಾ. ಸೊ ಇದು ಒಂದು ಪುಸ್ತಕಕ್ಕೆ ಸಂಬಂಧಪಟ್ಟಂತಹ ವಿಚಾರ. ಈ ಪುಸ್ತಕ ಎಲ್ಲಿ ಲಭ್ಯ ಇದೆ ಅಂತಂದರೆ ಶಾಂತಮಾರ್ಗ ವೆಬ್ಸೈಟ್ ಇದೆ, ಶಾಂತಮಾರ್ಗ ಆ್ಯಪ್ ಇದೆ, ಎರಡರಲ್ಲೂ ಸಹ ತಾವು ಬೈ ಮಾಡ್ಬೋದು. ಓಕೆ, ಒಂದು ಎಕ್ಸ್ಟ್ರಾ ಇದೆಷ್ಟು ಪೇಜ್ ಇದೆ ಟೋಟಲು? 129 ಪೇಜ್ ಅಂತಂದರೆ ಪರ್ ಡೇ 10 ಪೇಜ್ ಓದಿದ್ರು ಸಹ 12 daysಗೆ ಇಡೀ ಬುಕ್ಕ ಕಂಪ್ಲೀಟ್ ಆಗುತ್ತೆ. ಸೊ 120 ಪೇಜಸ್ಸಿಂದ ಒಂದು ನಿಮ್ಗೆ ಆಲ್ರೆಡಿ ಈಗ ಒಂದು ಥ್ರೆಶೋಲ್ಡ್ ಲಿಮಿಟ್ ಅಂದಿರುತ್ತೆ, ಆ ಥ್ರೆಶೋಲ್ಡ್ ಮೇಲೆ 5 ಮಾರ್ಕ್ಸ್ ತೆಗೆದುಬಿಟ್ಟು ತುಂಬ ಕಷ್ಟ. ದಟ್ ಎಕ್ಸ್ಟ್ರಾ 5 ಮಾರ್ಕ್ಸ್ ಆ್ಯಡ್ ಆನ್ ಅಡ್ವಾಂಟೇಜ್ ಏನಾದರೂ ಬಂದರೆ ಇದು ಒನ್ ಟೈಮ್ ಅಪಾರ್ಚುನಿಟಿ, OTP ಇದ್ದ ಹಾಗೆ ಇದು. ಆಫ್ಟರ್ 1 decade ದಿಸ್ ಅಪಾರ್ಚುನಿಟಿ ಕೇಮ್. ಓಕೆ, ಸೊ ಈ ನಿಟ್ಟಿನಲ್ಲಿ ಇಂತಹ ಒಂದು ಪುಸ್ತಕ ಓದಿ ಅದನ್ನು ಡೈಜೆಷನ್ ಮಾಡಿಕೊಂಡು ಎಕ್ಸಾಮ್ಸಲ್ಲಿ ನೀವು ಏನಾದರೂ ರಿಪ್ಲಿಕೇಟ್ ಮಾಡಿದರೆ ಡೆಫಿನೆಟ್ಲಿ ಸಕ್ಸಸ್ ಈಸ್ ಇನ್ ಯುವರ್ ಹ್ಯಾಂಡ್. ಥ್ಯಾಂಕ್ ಯು, ಬಾಯ್ ಬಾಯ್.